ದಲಿತ ಮುಖಂಡರು, ಹೋರಾಟಗಾರರು ಯಾವತ್ತೂ ಕೂಡ ಒಳ್ಳೆ ವಿಚಾರಗಳ ಬಗ್ಗೆ, ತಪ್ಪು ನಡೆದ ಸಂದರ್ಭದಲ್ಲಿ ಖಂಡಿಸುವಂಥ ವಿಚಾರವನ್ನು ಮೈಗೂಡಿಸ್ಕೊಳ್ತಕ್ಕಂಥ ಗೋವಿಂದರಾಜು ಅವರ ಮೇಲೆ ನಡೆದಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಯಾರಿದ್ದಾರೆ ಅದನ್ನ ಸವಿಸ್ತಾರವಾಗಿ ತಮಗೆ ತಿಳಿಸಬೇಕು. ಮತ್ತೆ ಈ ವಿಚಾರದಲ್ಲಿ ನಾವು ಯಾವ ಸ್ಟ್ಯಾಂಡನ್ನು, ಯಾವ ನಿಲುವನ್ನು ನಾವು ತಾಳ್ತೀವಿ ಅನ್ನೋದನ್ನ ಮುಖಾಂತರ ತಿಳಿಸ್ಲಿಕ್ಕೆ ಕರೆದಿದ್ದೇವೆ. ಮೊದಲಿಂದಲೂ ಕೂಡ ಈ ವಡಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಚಾಕು ಚೂರಿ ಸಂಸ್ಕೃತಿ. ಒಂದಂತದಲ್ಲಿ ಇದನ್ನೆಲ್ಲ ಒಂದಷ್ಟು ಜನ ಉತ್ತಮ ರಾಜಕಾರಣಿಗಳು ಬಂದು ಇದನ್ನೆಲ್ಲ ಕಡಿವಾಣ ಹಾಕಿದ್ರು. ಆದರೆ ಕೆಲವರಿಗೆ ಮಧ್ಯರಾತ್ರಿ ಅಧಿಕಾರ ಬಂದಾಗ ಮಧ್ಯರಾತ್ರಿಯಲ್ಲಿ ಕೊಡೆ ಇಡಿ ಅಂತ ಹೇಳ್ತಾ ಗಾದೆ ಮಾತಿನಂತೆ ಸ್ಥಳೀಯವಾದಂಥ ಶಾಸಕರಿಗೆ ಅದೆಷ್ಟು ಗರ್ವ, ಅವರ ದರ್ಪ ಇಲ್ಲಿ ನಡೀತಾ ಇದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಮೊದಲಿಂದಲೂ ಕೂಡ ಯಾರು ಜಾತ್ಯತೀತ ಜನತಾದಳಗಳು ವಧೆ ತಿನ್ಕೊಂಡು ಹೋಗೋ ಜಾಯಮಂದವರಲ್ಲ. ಇಲ್ಲಿ ಜಾತ್ಯತೀತ ಜನತಾದಳ ಹೆಸರು ಹೇಳಕ್ಕೆ ಭಯ ಬೀಳ್ತಿದ್ದಂತ ಕಾಲ ಇತ್ತು. ಯಾವುದೋ ತವ ಹಂಚಿ, ಕುಕ್ಕರ್ ಹಂಚಿ, ಸೀರೆ ಹಂಚಿ, ಕೂಪನ್ಗಳನ್ನ ಹಂಚಿ ಯಾಮಾರಿಸಿ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ ಮುಖಂಡರುಗಳನ್ನ ಗೆದ್ದುಬಿಟ್ಟು ಇಷ್ಟು ದರ್ಪ ದೌರ್ಜನ್ಯ ನಡೀತದೆ ಅಂತೇಳಿ ನೀವು ಮಾಡಕೊಂಡ್ರೆ ನಾವ್ಯಾರೂ ಕೂಡ ಕೈ ಕಟ್ಕೊಂಡು ಕುಳಿತಿಲ್ಲ. ಈ ಕ್ಷಣದಿಂದಲೇ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೀವಿ. ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು ಇವಕ್ಕೆಲ್ಲ ಯಾವತ್ತೂ ಕೂಡ ಅವಕಾಶ ಕೊಟ್ಟಂತಾರಲ್ಲ. ನಮ್ಮ ಕಾರ್ಯಕರ್ತರುಗಳು, ನಮ್ಮ ಹುಡುಗರು ಪ್ರವೋಕ್ ಆದಾಗ, ರಿಜಿಡ್ ಆದಾಗ ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ಕೂಡ. ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲೆ ತಗೊಂಡು ನೋಡ್ಕೊಂಡು ಬನ್ನಿ. ಮೊನ್ನೆ ಕುಮಾರಣ್ಣವರು ರಾಮನಗರವನ್ನ ಪ್ರತಿನಿಧಿಸ್ತಿದ್ದ ಆ ದಿವಸದಿಂದ ಅವರು ಇದ್ದಷ್ಟು ಕಾಲ ಯಾವ ಸ್ಟೇಷನ್ಗಳಲ್ಲಿ ಗಲಾಟೆಗೆ, ಗಾಬರಿಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿ. ಇವತ್ತೇನಾಗಿದೆ ಸ್ವಾಮಿ, ಪೊಲೀಸ್ ಇಲಾಖೆ, ಸರ್ಕಾರಿ ಯಂತ್ರಗಳೆಲ್ಲ ನಿಮ್ಮ ಮನೇಲಿರೋ ತರ ನೀವು ದುರ್ಬಳಕೆ ಮಾಡಿಕೊಂಡು ದೌರ್ಜನ್ಯ ಮಾಡಕ್ ಹೋಗಿದ್ದೀರಾ. ನಮಗೆ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಒಡ್ಸ್ಕೊಂಡು ಬನ್ನಿ ಅಂತ ಕೂಡ ಹೇಳಿಲ್ಲ. ಸಮಾಧಾನಗಿರಿ ಅಂತ ಹೇಳೋರೆ. ನೀವು ಕಾಂಗ್ರೆಸ್ನವರು ಸಿಕ್ಕಿದ ಕಡೆ ಹೊಡೆದ್ಬಿಟ್ರೆ ಒಡ್ಸ್ಕೊಳ್ಳಿ ಅಂತ ಹೇಳಿಲ್ಲ. ನಮ್ಮ ತಾಳ್ಮೆನ ನೀವು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀವಿ. ಇದೊಂದೇ ಅಲ್ಲ, ಮೊನ್ನೆ ನಡೆದಂತ ಗೋವಿಂದರಾಜು ಅವ್ರ ಘಟನೆ ಒಂದೇ ಅಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಧಿಕ್ಕರಿಸಂಗಿಲ್ಲ, ನಿಮ್ಮ ತಪ್ಪುಗಳನ್ನ ಎತ್ತಿ ಹಿಡಿಯಂಗಿಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ಅನಾಚಾರವನ್ನ, ಭ್ರಷ್ಟಾಚಾರವನ್ನ ಕೇಳಂಗಿಲ್ಲ. ಅದನ್ನ ಕೇಳಿದ ತಕ್ಷಣ ಅವ್ರನ್ನ ಜೈಲಿಗೆ ಹಾಕ್ತೀವಿ, ಅವ್ರನ್ನ ರಾತ್ರೋರಾತ್ರಿ ಪೊಲೀಸ್ನವ್ರು ಕಳಿಸಿ ಅರೆಸ್ಟ್ ಮಾಡಿಸ್ತೀವಿ.
ನಿಮ್ಮೊಬ್ರಿಗೇನಾ ಇದ್ರದ್ದು ಶಕ್ತಿ ಇರೋದು? ನಾವು ಹಿಂದೆ ಶಾಸಕರಾಗಿ ಕೆಲಸ ಮಾಡಿದ್ವಿ. ನಮಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಪ್ರವೋಕ್ ಮಾಡೋರು, ನಮ್ಮನ್ನ ಜೈಕಾರ ಹೊಡೆಯೋರು, ನೀವು ಸುಮ್ಮನೆ ಇರಿ, ನೀವು ಹೂವಣ್ಣೆಯನ್ನ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳೋರು ಬಹಳ ಜನ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಡೋಕ್ಕಾಗುತ್ತಾ? ಒಬ್ಬ ಉತ್ತಮವಾದಂಥ ರಾಜಕಾರಣಿ ಶಾಂತಿ ನೆಲೆಸಬೇಕು, ಕ್ಷೇತ್ರದಲ್ಲಿ ಸೌಹಾರ್ದತೆ ಇರಬೇಕು, ಗಲಭೆಗಳಿಗೆ ಕೋಮು ಗಲಭೆಗಳಿಗೆ ಅವಕಾಶ ಕೊಡಬಾರ್ದು. ಒಬ್ಬ ದಲಿತ ಮುಖಂಡನಿಗೆ ಬಾಯಿ ಮುಚ್ಚಿಸುವಂಥದ್ದು, ಅವನಿಗೆ ಒಡಿಸ್ಬಿಟ್ರೆ, ಅವ್ರ ಕುಟುಂಬಕ್ಕೆ ಭಯ ಇಟ್ಬಿಟ್ರೆ ಎಲ್ಲೋ ಇದನ್ನ ದಮನ ಮಾಡ್ಬೋದು ಅಂತೇಳಿ ನೀವೆಲ್ಲ ಅನ್ಕೊಂಡಿದ್ರೆ ನಿಮ್ಮ ಭ್ರಮೆ. ಈ ಭ್ರಮೆ ತೇಲ್ತಾ ಇದೀರಿ ನೀವು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗರು. ಅದರಲ್ಲೂ ವಿಶೇಷವಾಗಿ ರಾಮನಗರದಲ್ಲಿ ನೀವು ಹುಟ್ಟಾಗ ನೀವು ಯಾರೋ ನಿಮ್ ಚೇಲಗಳಿದ್ದಾರೆ, ನಿಮ್ ಪಟಾಲಂಗಳಿದ್ದಾರೆ ಅಂತೇಳಿ ಗೋವಿಂದರಾಜು ಒಬ್ಬರೇ ಇರ್ಬೇಕಾದ್ರೆ ಬಂದು ನೀವು ಅಟ್ಯಾಕ್ ಮಾಡಿ ಅವ್ರಿಗೆ ಕೆಳಗಡೆ ಹಾಕೊಂಡು ತುಳಿದು ಅವ್ನಿಗೆ ಹೆಂಗ್ ಬೇಕು ಹಂಗೆ ಹೊಡೆದಿದ್ದೀರಲ್ಲ, ನೀವು ಕೇಳಲ್ಲ ಅಂತ ಅನ್ಕೊಂಡಿದ್ದೀರಾ? ಯಾಕೆ ನಿಮ್ಮ ತಪ್ಪನ್ನ ಆತ ಕೇಳಬಾರ್ದಾಗಿತ್ತ? ನೀವು